ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದರೆ, ನಿಮ್ಮದು ಒಂದು ರೇಷನ್ ಕಾರ್ಡನ್ನು ಪ್ರಿಂಟ್ ಹಾಕೋಬೇಕು ಅಂತ ಇದ್ರಪ್ಪ ಅಂತಂದರೆ ನೀವು ಆನ್ಲೈನಲ್ಲಿ ಈಸಿಯಾಗಿ ಪ್ರಿಂಟ್ ಹಾಕೋಬೋದು. ಸೊ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಇದ್ದರೆ ಸಾಕು, ಈಸಿಯಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಕೂಡ ಹಾಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂತಂದರೆ ನಿಮಗೆ ಯಾವಾಗ ಬೇಕಾವಾಗ ನೀವು ಡೌನ್ಲೋಡ್ ಅಂದರೆ ಪ್ರಿಂಟ್ ಹಾಕೋಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಏನಂತಂದರೆ, ruraleservices.com ಅಂತ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ರಿಜಿಸ್ಟರ್ ಆಗಿ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಕಂಪ್ಲೀಟಾಗಿ ಡೀಟೇಲ್ಸನ್ನು ಹಾಕ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಸೊ ನಾನು ಲಾಗಿನ್ ಆಗಿಬಿಟ್ಟು ತೋರಿಸ್ತೀನಿ. ಸೊ ಲಾಗಿನ್ ಆದಮೇಲೆ ನೀವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ವ್ಯಾಲೆಟ್ ರೀಚಾರ್ಜ್ ಮಾಡ್ಕೋಬೇಕು. ಸೊ ವ್ಯಾಲೆಟ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ವಲ್ಪ ಪೇಮೆಂಟ್ ಅಂದರೆ ಒಂದು 100 ರೂಪೀಸ್ ಆದರೂ ನೀವು ಈ ಸ್ಕ್ಯಾನರಿಂದ ಪೇಮೆಂಟ್ ಮಾಡಿಕೊಂಡು ಅಲ್ಲಿ UTR ನಂಬರ್ ಬರುತ್ತೆ, UPI ಟ್ರಾನ್ಸಾಕ್ಷನ್ ನಂಬರ್. ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಮಾಡಿದ್ರಪ್ಪ ಅಂತಂದರೆ ಆಟೋಮೆಟಿಕಲಿ ಆ್ಯಡ್ ಆಗುತ್ತೆ, ಅಮೌಂಟ್ ಇಲ್ಲಿ ಆ್ಯಡ್ ಆಗುತ್ತೆ ನೋಡ್ಬೋದು. ಸೊ ಆ್ಯಡ್ ಆದಮೇಲೆ ನೀವು ಇಲ್ಲಿ ನೋಡ್ಬೋದು ರೇಷನ್ ಕಾರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಡ್ RC ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ರೇಷನ್ ಕಾರ್ಡ್ ವಿತ್ OTP ಮೇಲೆ ಕ್ಲಿಕ್ ಮಾಡಿಕೊಡಿ. ರೇಷನ್ ಕಾರ್ಡ್ OTP ಇಲ್ಲಿ ನಿಮ್ಮದು ಒಂದು ಯಾವುದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಬೆಂಗಳೂರು ಇದು ಬೇರೆ ಬೇರೆ ಒಂದು ಸಿಗುತ್ತೆ ನಿಮಗೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ರೇಷನ್ ಕಾರ್ಡ್ ಕೇಳುತ್ತೆ. ಸೊ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ರೇಷನ್ ಕಾರ್ಡ್ ಎಂಟ್ರಿ ಮಾಡಿ ಕಂಪ್ಲೀಟಾಗಿ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ OTP ಬರುತ್ತೆ. ಸೊ ಅಲ್ಲಿ ಮೆಂಬರ್ಸನ್ನು ತೋರಿಸುತ್ತೆ. ಸೊ ಆ ಮೆಂಬರ್ಸಲ್ಲಿ ಯಾರ್ದು ಆಧಾರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಇದೆ, ಸೊ ಆ ಮೆಂಬರನ್ನು ಸೆಲೆಕ್ಟ್ ಮಾಡಿಕೊಂಡು OTPಯನ್ನು ತೊಗೊಳ್ಳಿ. ಸೊ OTP ಹಾಕಿ ಆದಮೇಲೆ ಎಲ್ಲರದ್ದು ಎಷ್ಟು ಮೆಂಬರ್ಸ್ ಇದ್ದಾರೆ ಅಷ್ಟು ಮೆಂಬರ್ಸ್ದು ಫೋಟೋ ಓಪನ್ ಆಗುತ್ತೆ. ಸೊ ಫೋಟೋ ಓಪನ್ ಆದಮೇಲೆ ನೀವು ಅದನ್ನು ಡೈರೆಕ್ಟಾಗಿ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಡೈರೆಕ್ಟಾಗಿ ಅಪ್ರೂವ್ಡ್ ಲಿಸ್ಟಲ್ಲಿ ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ರೇಷನ್ ಕಾರ್ಡ್ಗಳು ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಒಂದು ದಿವಸದಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಆಟೋಮೆಟಿಕಲಿ ಅದು ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲಲ್ಲಿ ಇಟ್ಕೊಂಡಿರಬೇಕಾಗತ್ತೆ, ಸ್ಟೋರ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ನೀವು ಯಾವಾಗ ಬೇಕಾದರೂ ಪ್ರಿಂಟ್ ಮಾಡ್ಕೋಬೋದು. ಸೊ ಈ ರೀತಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈಸಿಯಾಗಿ ನಿಮ್ಮ ರೇಷನ್ ಕಾರ್ಡನ್ನು ಪ್ರಿಂಟ್ ಮಾಡ್ಕೋಬೋದು. ಸೊ ಇಷ್ಟು ದಿನ ವೀಡಿಯೋ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.